ಸೊ ಏನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದಿಂದ ಇವಾಗ ನಿಮಗೆ ಏನಂತಂದರೆ ಹೊಸದಾಗಿ ಒಂದು ಏನಂದರೆ 20,000 ಬೆಲೆ ಬಾಳುವಂಥ ಒಂದು ಹೊಲಿಗೆ ಯಂತ್ರ ಅಂತಂದರೆ ಒಂದು ಟೇಲರಿಂಗ್ ಮಷೀನನ್ನು ನಿಮಗೆ ಕರ್ನಾಟಕ ಸರ್ಕಾರದವರು ನೀಡ್ತಾ ಇದ್ದಾರೆ. ಹೌದು, ಇದೀಗ ಬಂದಂಥ ಈ ಒಂದು ಸುದ್ದಿಯನ್ನು ನಾನು ನಿಮಗೆ ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಫ್ರೀ ಸೇವಿಂಗ್ ಮಷಿನ್ ಸ್ಕೀಮ್ ಅಂತ ರಾಜ್ಯದ ಮಹಿಳೆಯರಿಗೆ ಸರ್ಕಾರದಿಂದ ಉಚಿತ ಹೊಲಿಗೆ ಯಂತ್ರವನ್ನು ವಿತರಿಸ್ತಾ ಇದ್ದಾರೆ. ಇದು ಬಂದುಬಿಟ್ಟು 100% ಕನ್ಫರ್ಮ್. ಆದಷ್ಟು ಬೇಗ ಈ ಒಂದು ಮಾಹಿತಿ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನಂತಂದರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಯರು ಅಂತಂದರೆ ಯಾರು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಂದರೆ ನೀವು ಏನಾದರೂ ತೆಳಗಡೆ ನಿಮಗೆ ಯಾವ ಒಂದು ಸಮುದಾಯಕ್ಕೆ ಅಥವಾ ಯಾವ ಒಂದು ಕ್ಯಾಸ್ಟ್ ಅಂಡರ್ ಬರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹೊಲಿಗೆ ಯಂತ್ರ ಸಿಗುತ್ತೆ ಅಂತ ಕೂಡ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಏನಪ್ಪ ಅಂತಂದರೆ ಸರಿಸುಮಾರು ನಿಮಗೆ 20,000 ಬೆಲೆ ಬಾಳುವಂಥ ಒಂದು ಹೊಲಿಗೆ ಯಂತ್ರನ ನೀಡ್ತಾ ಇದ್ದಾರೆ. ಸೊ ಇದಕ್ಕೆ ನೀವೇನಂತಂದರೆ ಇದು ಬಂದುಬಿಟ್ಟು ನವೆಂಬರ್ 30ರಿಂದ ಅರ್ಜಿ ಪ್ರಾರಂಭವಾಗಿರುತ್ತದೆ. ಈ ಅರ್ಜಿ ಪ್ರಾರಂಭವಾಗಿ ಸುಮಾರು 2ರಿಂದ 3 ದಿನ ಅಷ್ಟೇ ಆಗಿದೆ. ಆದಷ್ಟು ಬೇಗ ಈ ಒಂದು ಸ್ಕೀಮಿಗೆ ನೀವು ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಏನಂತಂದರೆ ಕರ್ನಾಟಕದಲ್ಲಿ ಹೊಲಿಗೆ ಉದ್ಯಮದ ಲಕ್ಷಾಂತರ ಮಹಿಳೆಯರಿಗೆ ಅಂತಂದರೆ ಯಾರೆಲ್ಲ ನೀವು ಹೊಲಿಗೆಯನ್ನು ಆಧಾರಿತವಾಗಿ ಇಟ್ಕೊಂಡಿರ್ತೀರ ಅಂಥ ಒಂದು ಲಕ್ಷಾಂತರ ಮಹಿಳೆಯರಿಗೆ ಈ ಒಂದು ಯೋಜನೆ ಉಪಯೋಗವಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಿದ್ದರೆ ಇದಕ್ಕೆ ಏನೆಲ್ಲ ಮಾಡ್ಬೋದು ಅಂತಂದರೆ ಇಫ್ ಇನ್ ಕೇಸ್ ನೀವೇನಾದರೂ ಯಾವ ಒಂದು ಅಂಡರ್ ಬಂದರೆ ನಿಮಗೆ ಈ ಒಂದು ಹೊಲಿಗೆ ಯಂತ್ರ ಕೊಡ್ತಾರೆ ಅಂದರೆ ಫಸ್ಟ್ ನೀವು ಏನಾದರೂ 3B ಅಥವಾ 2A ಆಗಿರ್ಬೋದು ಮತ್ತು ಮರಾಠ ಸಮುದಾಯಕ್ಕೆ ಏನಾದರೂ ಸೇರೋದು ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ BCWD ಬರುವಂಥ 2A 2B 3A 3B ಪ್ರವರ್ಗ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಅಪ್ಲೈ ಆಗುತ್ತೆ. ಇನ್ನು ಏನಾದರೂ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರಬೇಕು ಮತ್ತು ನೀವು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು. ಅಂದರೆ ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ಕರ್ನಾಟಕದ ಅಡ್ರೆಸ್ಸೇ ಇರಬೇಕು. ಇನ್ನು ವಯಸ್ಸಿನ ಮಿತಿ ಬಂದುಬಿಟ್ಟು 18ರಿಂದ 55 ವರ್ಷದೊಳಗಿರಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಕೆಲವೊಂದಿಷ್ಟು ರಿಸರ್ವೇಷನ್ಸ್ಗಳಿದ್ದಾವೆ. ಹೇಗಂತಂದರೆ ವಿಧವೆಯರಿಗಾಗಿರ್ಬೋದು, ಪ್ರತ್ಯೇಕ ಮಹಿಳೆಯರಿಗಾಗಿರ್ಬೋದು, ಇನ್ನು HIV ಪೀಡಿತ ವಯೋಮಿತಿ 35 ವರ್ಷಗಳ ಆಗಿರ್ಬೋದು. ಈ ರೀತಿನ ಕುಟುಂಬದಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಒಬ್ಬ ಮಹಿಳೆಯರಿಗೆ ಮಾತ್ರ ಇದು ಅವಕಾಶ ಇರುತ್ತದೆ. ಸೊ ಇನ್ನು ಆದಾಯ ಮಿತಿ ಏನಪ್ಪ ಅಂತಂದರೆ ನಿಮ್ಮೊಂದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿರಬೇಕು ಅಂದರೆ ವಾರ್ಷಿಕ ಆದಾಯ ಎಷ್ಟಿರಬೇಕಂತಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಒಂದು ವಾರ್ಷಿಕ ಆದಾಯ ಬಂದುಬಿಟ್ಟು 98,000 ರೂಪಾಯಿಗಳಿಂದ ಅಂತಂದರೆ ನೀವೇನಾದರೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತೀರ ಅಂತಂದರೆ ನಿಮಗೆ 98,000 ನಿಮ್ಮದು ಆದಾಯ ಮಿತಿ. ಇನ್ನು ನೀವೇನಾದರೂ ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಿರ್ತೀರ ಅಂದರೆ ನಿಮಗೆ 1,20,000 ರೂಪಾಯಿವರೆಗೂ ಕೂಡ ಮಿತಿಯನ್ನು ನೀಡಿದ್ದಾರೆ. ಅಂದರೆ 1,20,000 ಒಳಗಡೆ ನಿಮಗೆ ಇರಬೇಕಂತ ಹೇಳಿದ್ದಾರೆ. ಸೊ ಇನ್ನು ಒಂದು ಕುಟುಂಬದಲ್ಲಿ ಇವಾಗ ಆಲ್ರೆಡಿ ಏನಾದರೂ ನೀವು ಬೇರೆ ಒಂದು ಸ್ಕೀಮ್ ಅಂಡರ್ ಅಡಿ ಏನಾದರೂ ನೀವು ಆಲ್ರೆಡಿ ಟೇಲರಿಂಗ್ ಮಷೀನನ್ನು ತೊಗೊಂಡಿರ್ಬೋದು, ಈ ರೀತಿ ಏನಾದರೂ ಸದುಪಯೋಗನ ಪಡಿಸ್ಕೊಂಡಿದ್ರೆ ಅಂತಹ ಕುಟುಂಬಕ್ಕೆ ಇದು ಏನಂತಂದರೆ ಆದ್ಯತೆಯೇ ನೀಡೋದಿಲ್ಲ. ಅಂದರೆ ಅಂತಹ ಕುಟುಂಬದವರಿಗೆ ಇಲ್ಲಿ ಯಾವುದೇ ರೀತಿ ಒಂದು ಟೇಲರಿಂಗ್ ಮಷೀನನ್ನು ದೊರೆಯೋದಿಲ್ಲ. ಸೊ ಇನ್ನು ಯಾವ ಮಹಿಳೆಯರಿಗೆ ಮತ್ತು ಯಾವ ರಿಸರ್ವೇಷನ್ದವರಿಗೆ ಇದು ಹೆಚ್ಚಾಗಿ ಇದು ಆಗುತ್ತೆ ಅಂತಂದರೆ ಫಸ್ಟ್ ಮಹಿಳೆಯರಿಗೆ 33% ಮೀಸಲಿದೆ, ಅದಂತೂ ಹೌದು. ಅದರಲ್ಲಿ ಅಂಗವಿಕಲರು ಯಾರಾದ್ರಿದೆ ಅವರಿಗೆ 5% ಮತ್ತು ಅಂಗವಿಕಲ ಮಹಿಳೆಯರಿಗೆ 2% ಅಂತ ಇಟ್ಟಿದ್ದಾರೆ. ಇನ್ನು ತೃತೀಯ ಲಿಂಗಿಗಳಿಗೆ 1%, ಅವಿವಾಹಿತ ಮಹಿಳೆಯರಿಗೆ 2% ಆಗಿದೆ. ಸೊ ಇನ್ನು ವಿಧವೆಯರು ಮತ್ತು ಪರಿತ್ಯಕ ಮಹಿಳೆಯರು ಮತ್ತು HIV ಪೀಡಿತರಿಗೂ ಕೂಡ ವಿಶೇಷ ಆದ್ಯತೆಯನ್ನು ನೀಡಿದ್ದಾರೆ. ಸೊ ಈ ಮೀಸಲುಗಳು ಒಟ್ಟು ಆಯ್ಕೆಯಾಗಿ 41% ಭಾಗವನ್ನು ಆಕ್ರಮಿಸಿರುತ್ತದೆ. ಇನ್ನು ಸಮಾನತೆ ಅಂತಂದರೆ ನಾರ್ಮಲ್ ಜನರಲ್ ಆಗಿ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಇನ್ನು ಉಳಿದ ಒಂದು 59% ನೀವು ಈ ಒಂದು ಅಂಡರ್ ಬರ್ತೀರಾ. ಸೊ ಇನ್ನು ಅರ್ಜಿಯನ್ನು ಹೇಗೆ ಸಲ್ಲಿಸೋದು, ಈ ಒಂದು ಸ್ಕೀಮಿಗೆ ಯಾವ ರೀತಿ ಅಪ್ಲೈನ ಮಾಡೋದು ಅಂತಂದರೆ ಇದು ಬಂದುಬಿಟ್ಟು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಸೊ ಆನ್ಲೈನ್ ಮುಖಾಂತರ ಯಾವ ರೀತಿ ಅಪ್ಲೈ ಮಾಡೋದು ಅಂತಂದರೆ ಈ ಒಂದು ಇದಕ್ಕೆ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಪೋರ್ಟಲ್ ಆಗಿರ್ಬೋದು, ಗ್ರಾಮ ಒನ್ ಆಗಿರ್ಬೋದು, ಬೆಂಗಳೂರು ಒನ್ ಆಗಿರ್ಬೋದು ಅಥವಾ ಕರ್ನಾಟಕ ಒನ್ ಸೇವಾ ಸಿಂಧುಗಳಲ್ಲಿ ಅಥವಾ ಆ ಒಂದು ಕೇಂದ್ರಗಳಲ್ಲಿ ಹೋಗಿಬಿಟ್ಟು ಈ ಒಂದು ಸ್ಕೀಮಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಕೊನೆಯ ದಿನಾಂಕ ಬಂದುಬಿಟ್ಟು ಡಿಸೆಂಬರ್ 6, 2025 ಆಗಿರುತ್ತದೆ. ಇದನ್ನು ಸಂಜೆ 5:30 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಡಿಸೆಂಬರ್ 6ರ 5:30 ಸಂಜೆ ಅಂದರೆ ಶನಿವಾರ ಸಂಜೆ 5:30 ಆದಷ್ಟು ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೋದು. ಸೊ ಇನ್ನು ಯಾವ ರೀತಿ ಅಪ್ಲೈ ಮಾಡೋದಂದರೆ ಸೇವಾ ಸಿಂಧು ವೆಬ್ಸೈಟ್ಗೆ ಲಾಗಿನ್ ಆದ ನಂತರ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡಿಕೊಂಡು ಸೇವಾ ಸಿಂಧುಗೆ ಲಾಗಿನ್ ಆಗ್ತೀರಾ. ಅದಾದ ನಂತರ OTP ಮುಖಾಂತರ ಲಾಗಿನ್ ಆಗ್ತೀರಾ. ಅಲ್ಲಿ ನಿಮಗೆ ಹೊಲಿಗೆ ಯಂತ್ರ ವಿತರಣಾ ಯೋಜನೆ ಅಂತ ನಿಮಗೆ ಸ್ಕೀಮ್ ಪಟ್ಟಿಗಳಲ್ಲಿ ತೋರಿಸುತ್ತೆ. ಆ ಒಂದು ಸ್ಕೀಮಲ್ಲಿ ಇದನ್ನು ನೀವೇನಾದರೂ ಚೂಸ್ ಮಾಡ್ಕೊಂಡ ನಂತರ ನಿಮ್ಮ ವೈಯಕ್ತಿಕ ವಿವರಗಳನ್ನು ಅಲ್ಲಿ ನೀವೇನು ಮಾಡಬೇಕಂದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಮ ವೈಯಕ್ತಿಕ ವಿವರ ಆಗಿರ್ಬೋದು ಅಂದರೆ ಹೆಸರು, ವಯಸ್ಸು, ವಿಳಾಸ ಮತ್ತು ಈ ರೀತಿ ಎಲ್ಲವನ್ನು ಹಾಕಿದ ನಂತರ ಜಾತಿ ಮತ್ತು ಆದಾಯದ ವಿವರಗಳನ್ನು ಕೇಳುತ್ತೆ. ಜಾತಿ ಮತ್ತು ಆದಾಯದ ವಿವರನ ನೀವು ಭರ್ತಿ ಮಾಡಿದ ನಂತರ ಅಗತ್ಯ ದಾಖಲೆಗಳನ್ನು PDF ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಗತ್ಯ ದಾಖಲೆಗಳಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಇಫ್ ಇನ್ ಕೇಸ್ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ವಿಳಾಸದ ದೃಢೀಕರಣ ಪತ್ರ, ಈ ರೀತಿ ಯಾವುದಾದ್ರೂ ನಿಮ್ಮ ಒಂದು ದಾಖಲೆಗಳನ್ನು ಅಲ್ಲಿ ಏನಂತಂದರೆ PDF ಮುಖಾಂತರ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸಿದ ನಂತರ ನಿಮಗೊಂದು ದೃಢೀಕರಣ ಸಂಖ್ಯೆನ ಬರುತ್ತೆ. ಅಂದರೆ ನೀವು ಅರ್ಜಿ ಸಲ್ಲಿಸಿದ ನಂತರ ಆಬ್ವಿಯಸ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಬರುತ್ತೆ. ಆ ಒಂದು ಅಕ್ನಾಲೇಜ್ಮೆಂಟ್ ನಂಬರನ್ನು ನೀವೇನು ಮಾಡಬೇಕಂದ್ರೆ
ಆದಷ್ಟು ಅದು ನಿಮ್ಮ ಮೊಬೈಲ್ಗೂ ಕೂಡ ಬರುತ್ತೆ. ಮೊಬೈಲ್ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ಗೆ SMS ಮುಖಾಂತರನೂ ಬರುತ್ತೆ. ಸೊ ಆ ಒಂದು ನಂಬರ್ನ ನೀವು ಆ ಒಂದು ನಂಬರ್ನ ನಿಮ್ಮ ಹತ್ರ ಇಟ್ಕೋಬೇಕಾಗುತ್ತೆ. ಯಾಕಂದರೆ ಫರ್ದರ್ ರೆಫರೆನ್ಸ್ಗೆ ಮಾತ್ರ ಅದು ಯೂಸ್ ಆಗೋದು. ಸೊ ಇನ್ನು ಅಗತ್ಯ ದಾಖಲೆಗಳು ಯಾವಪ್ಪ ಅಂತಂದರೆ ಆಧಾರ್ ಕಾರ್ಡ್ ಪ್ರತಿ ಆಗಿರ್ಬೋದು, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ರೇಷನ್ ಕಾರ್ಡ್ ಅಥವಾ ವಸತಿ ಪ್ರಮಾಣ ಪತ್ರ ಆಗಿರ್ಬೋದು, ಆಬ್ವಿಯಸ್ಲಿ ಬ್ಯಾಂಕ್ ಪಾಸ್ಬುಕ್ ಮತ್ತು 2 ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋಗಳಾಗಿರುತ್ತೆ. ಇನ್ನು ವಯಸ್ಸು ಸಾಬೀತು ಅಂದರೆ ಈ ಜನನ ಪ್ರಮಾಣ ಪತ್ರ ಆಗಿರ್ಬೋದು, SSLC ಮಾರ್ಕ್ ಶೀಟ್ ಆಗಿರ್ಬೋದು. ಇಫ್ ಇನ್ ಕೇಸ್ ನೀವೇನಾದರೂ ಅಂಗವಿಕಲತೆಯನ್ನು ಹೊಂದಿ ಅದರ ರಿಸರ್ವೇಷನ್ನ ತೊಗೊಳತ್ತಿದ್ರೆ ಅಂಗವಿಕಲತೆ ಪ್ರಮಾಣ ಪತ್ರ ಕೂಡ ಆಗಿರ್ಬೋದು. ಮತ್ತು ಇನ್ನು ಇಫ್ ಇನ್ ಕೇಸ್ ನೀವೇನಾದರೂ ವಿಧವಾ ಅಥವಾ ಪ್ರತ್ಯೇಕ ಫಾರ್ ಎಕ್ಸಾಂಪಲ್ HIV ಪೀಡಿತರಾಗಿರ್ಬೋದು, ಈ ರೀತಿ ಇದ್ದರೆ ಅದರ ಒಂದು ಆ ದಾಖಲೆಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ರಿಸರ್ವೇಷನ್ನ ತೊಗೋಬೋದು. ಸೊ ಇನ್ನು ಈ ಒಂದು ಸ್ಕೀಮ್ಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತಪ್ಪ ಅಂದರೆ ಯಾರಿಗೆ ಸಂಪರ್ಕ ಮಾಡಬೇಕಂದ್ರೆ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ 8867537799 ಅಥವಾ 08029903994ಗೆ ನೀವೇನಾದರೂ ಬೆಳಗ್ಗೆ 10ರಿಂದ ಸಂಜೆ 5:30ವರೆಗೆ ಏನಾದರೂ ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮ್ಮ ಕಾಲನ್ನು ಪಿಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಮಾಡಿದ ನಂತರ ಅದನ್ನು ನಿಮಗೆ ಯಾವುದು ಡೌಟ್ಸ್ ಇದೆ ಅನ್ನೋದನ್ನು ಕೂಡ ಆ ಡೌಟ್ಸನ್ನು ನಿಮಗೆ ಆದಷ್ಟು ಕ್ಲಿಯರ್ ಮಾಡ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆದಷ್ಟು ಮಾಹಿತಿಯನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಇನ್ನು ನಿಮಗೆ ಏನಾದರೂ ಈ ಒಂದು ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಗೆ ನಾವು ರಿಪ್ಲೈ ಮಾಡೋದ್ರ ಮುಖಾಂತರ ಈ ಒಂದು ಚಾನಲ್ನ ಆದಷ್ಟು ಸಕ್ಸಸ್ ಮಾಡೋಣ ಅಂತ ಕೇಳ್ತೀನಿ. ಅಷ್ಟೇ ಅಲ್ಲ, ನಿಮಗೇನಾದರೂ ಈ ಒಂದು ಮಾಹಿತಿ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಇತ್ತಂದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಾಂದರೆ ನಮಗೆ ಈ ಒಂದು ಚಾನಲ್ ನೀಡಿರುವಂತಹ ಮೇಲ್ ಮುಖಾಂತರ ನೀವು DM ಮಾಡೋದ್ರ ಮುಖಾಂತರ ಕೂಡ ಮತ್ತೊಬ್ಬರಿಗೆ ಹೆಲ್ಪ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿ ಅಂತ ಕೇಳ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.